ಇದು ಚಿಕ್ಕಮಗಳೂರಿನ ವಿಚಿತ್ರ ಇನ್ಸ್ಟಾಗ್ರಾಂ ಲವ್ ಸ್ಟೋರಿ. ಇನ್ಸ್ಟಾಗ್ರಾಂ ಪ್ರೇಮ ಕಥೆಗೆ ಆಘಾತಕಾರಿ ತಿರುವು. ಪ್ರೀತಿ ಅನ್ನುವಂಥದ್ದು ಹಾಗೆ ಪ್ರಿಯತಮೆಯನ್ನ ಹುಡುಕಿ ಕೋಲಾರದಿಂದ ಬಂದಿರುವವನಿಗೆ ಶಾಕ್ ಕಾದಿತ್ತು. 24 ವರ್ಷದ ಅಂಗವಿಕಲ ಯುವಕ ನವನೀತನ್ ಎನ್ನುವಂತಹ ಹುಡುಗ ಅವನ ಜೊತೆ ಲವ್ ಇಟ್. ಇದು ಚಿಕ್ಕಮಗಳೂರಿನ ವಿಚಿತ್ರ ಇನ್ಸ್ಟಾಗ್ರಾಂ ಲವ್ ಸ್ಟೋರಿ. ಇನ್ಸ್ಟಾಗ್ರಾಂ ಪ್ರೇಮ ಕಥೆಗೆ ಆಘಾತಕಾರಿ ತಿರುವು ಸಿಕ್ಕಿದೆ. ಪ್ರಿಯತಮೆಯನ್ನ ಹುಡುಕಿ ಕೋಲಾರದಿಂದ ಬಂದಿರುವಂತವನಿಗೆ ಶಾಕ್. 24 ವರ್ಷದ ಅಂಗವಿಕಲ ಯುವಕ ನವನೀತನ್ ಜೊತೆಗೆ ಲವ್ ಇಟ್. ಈತನ ಪ್ರಿಯತಮೆಯ ಆಕೆಯನ್ನ ರಿಯಲ್ ಆಗಿ ನೋಡಿದವನಿಗೆ ಶಾಕ್ ಕಾದಿತ್ತು. ಪ್ರಿಯತಮೆಗಾಗಿ ಕೆಲಸವನ್ನೇ ತೊರೆದು ಬಂದಿದ್ದಂತಹ ನವನೀತನ್ ಯಾಕೆ ಹಿಂಗೆಲ್ಲ ಆಗುತ್ತೆ ನಂಬಬಾರ್ದು. ಇನ್ಸ್ಟಾಗ್ರಾಮ್ನಲ್ಲಿ ಯಾರೋ ಒಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದೆ ಮುಂದೆ ನೋಡ್ಕೊಳ್ಬೇಕು. ಯಾಕೆ ನಮಗೆ ರಿಪ್ಲೈ ಕೊಡ್ತಿದ್ದಾರೆ, ಯಾವ ಕಾರಣಕ್ಕಾಗಿ ನಮಗೆ ರಿಪ್ಲೈ ಕೊಡ್ತಾ ಇದ್ದಾರೆ, ಲಾಭ ಇಲ್ಲದೆ ಯಾರು ಯಾವ ಕೆಲಸವನ್ನ ಮಾಡುವುದಿಲ್ಲ. ಇನ್ನು ಪ್ರೀತಿ ಪ್ರೇಮ ಅನ್ನೋದಲ್ಲ ನಿಮಗೆ ಬಿಟ್ಟಿದ್ದು ನಂಬಿಕೆಗಳು. ಅದ್ರ ಬಗ್ಗೆ ನಾನೇನು ಮಾತನಾಡೋದಿಲ್ಲ. ಕೆಲವೊಂದಿಷ್ಟು ಜನ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ಲೈವ್ ಅಲ್ಲಿ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ. ನಾವು ಮೆಸೇಜ್ ಮಾಡಿದ್ರೆ ಬ್ಲಾಕೇ ಮಾಡ್ತಾರೆ, ರಿಟರ್ನ್ ಮೆಸೇಜೇ ಮಾಡೋದಿಲ್ಲ ಅಂತ ಹೇಳಿ. ಸೊ ಆ ಒಂದು ಕಾರಣಕ್ಕೆ ಹೆಣ್ಣು ಮಕ್ಕಳ ಹತ್ರ ಇನ್ಸ್ಟಾಗ್ರಾಮ್ನಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಇನ್ಸ್ಟಾಗ್ರಾಮ್ ಪ್ರೀತಿ ಪ್ರೇಮವನ್ನ ನೋಡಿದ್ರೆ ನೀವೇ ಗಾಬರಿ ಪಡ್ತೀರಾ. ಈ ಸ್ಟೋರಿನೂ ಕೂಡ ಹಂಗೆ. ಇನ್ಸ್ಟಾಗ್ರಾಮ್ನಿಂದ ಆರಂಭವಾಗಿರುವಂತಹ ಪ್ರೀತಿ ಪ್ರೇಮದ ಕತೆ. ಕೋಲಾರದ ನವನೀತನ್ ಮತ್ತು ಹೊಸಕೆರೆ ಗ್ರಾಮದ ಮಹಿಳೆ ವರ್ಷದ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, ಹಾಗೆ ಲವ್ ಬೆಂಗಳೂರು ಮಂಗಳೂರು ಸೇರಿ ಹಲವೆಡೆ ಜೊತೆಯಲ್ಲಿ ಸುತ್ತಾಟ. ಮದುವೆಯಾಗುವ ಭರವಸೆಯನ್ನ ನೀಡಿ ಹೋಗಿರುವಂತಹ ಹೊಸಕೆರೆಯ ಯುವತಿಯಲ್ಲ ಮಹಿಳೆ. ಮದುವೆ ಆಸೆಯಲ್ಲಿ ಹೊಸಕೆರೆಗೆ ಹೋಗಿರುವಂತಹ ನವನೀತನ್ಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ಈಗಾಗಲೇ ಆಕೆಗೆ ಮದುವೆಯಾಗಿ 3 ಮಕ್ಕಳ ತಾಯಿ ಎನ್ನುವಂತಹ ಸತ್ಯವಟ ಬಯಲಾಗಿದೆ. ಪ್ರಿಯತಮೆಯನ್ನ ಈ ಒಂದು ಸ್ಥಿತಿಯಲ್ಲಿ ಕಂಡು ಕಂಗಾಲಾಗಿರುವಂತಹ ನವನೀತನ್ ಚಿಕ್ಕಮಗಳೂರು ಎಸ್ಪಿ ಕಚೇರಿಯಲ್ಲಿ ದೂರು ದಾಖಲಿಸಿರುವಂತಹ ನವನೀತನ್ ದೂರಾದ್ರೂ ದಾಖಲೆ ಮಾಡಿದ್ರು, ಅಟ್ಲೀಸ್ಟ್ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ. ಯಾವುದೋ ಒಂದು ಹುಡುಗಿ ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ ಮಾಡಿದ್ರೆ ಮಹಿಳೆಗೂ ನೀವು ಮೆಸೇಜ್ ಮಾಡಬಹುದು. ಅವರ ಜೀವನದಲ್ಲಿ ಹುಳಿ ಹಿಂಡುವಂತ ಕೆಲಸಗಳನ್ನು ನಾವು ಯಾವ ಮಾಡಬಾರ್ದು. ಸೊ ಆ ಒಂದು ಕಾರಣದಿಂದ ಯುವಕರೇ ಇನ್ನಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ರೀತಿಯ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿಕೊಂಡು ಬಕ್ರ ಆಗಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.